ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದು ನ್ಯಾಯ ಎಲ್ಲಿದೆ ಅಂತ. ಏನಕ್ಕೆ ಈ ಟಾಪಿಕ್ ಚೂಸ್ ಮಾಡಿದ್ರೆ ಅಂದರೆ ತುಂಬ ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಸೊ ಅದ್ರಗೋಸ್ಕರ ಬ್ರಿಡ್ಜ್ ಹಾಕಿ ಉಜ್ಜೋಣ ಅಂತ ಎಲ್ಲ ಲಾಯರ್ ಆಗಿ ಬಂದಿದ್ದೀನಿ. ನನ್ನ ಹೆಸರು ಅಲಿಬಾಬಾ ಲಾಯರ್ ಅಂತ. ನಿಮ್ಗೇನಾದರೂ ನ್ಯಾಯ ಗೀಯ ಬೇಕಂದ್ರೆ ಹೇಳಿ, ನಾವು ನಮ್ಮಲ್ಲಾಗಿದ್ದು ನಿಮ್ಗೆ ನ್ಯಾಯ ಕೊಡಿಸ್ತೀವಿ. ಯಾಕೆ ಈ ಥರ ಟಾಪಿಕ್ ಚೂಸ್ ಮಾಡಿದೆ ಅಂದರೆ, ಎಲ್ಲರೂ ಬಂದು ನನ್ನ ಲೈವಿಗೆ ಸಪೋರ್ಟ್ ತೊಗೊಳ್ತಾರೆ, ನನ್ನ ಲೈವಿಗೆ ಮಾತ್ರ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಕೊರ್ಕೊಂಡು ಕೂತ್ಕೊಂಡು ಬೈಕೊಂಡು ಕೂತ್ಕೊಂಡು ತುಂಬ ಜನ ನಡೀತಾ ಇದ್ದಾರೆ. ಇವಾಗ ಮುಂದಕ್ಕೆ ಏನು ಮಾಡಬೇಕು ಅಂತ ತಿಳಿದೇ ಸುತ್ತಾಡ್ತಾ ಇದ್ದಾರೆ ಜನ. ಸೊ ಅವ್ರಿಗೆ ನ್ಯಾಯ ಕೊಡ್ಸೋಣ ಅಂತ ನಾನು ಬಂದಿದ್ದೀನಿ. ಸೊ ನನಗೇನು ನ್ಯಾಯ ಸಿಗ್ತಿಲ್ಲ ಅಂದರೆ ನಿಮ್ಗೆಲ್ಲಿ ಕೊಡ್ಸೋಣ, ನಾನು ಆದರೂ ಕೊಡಿಸ್ತಾ ಇದ್ದೀನಿ. ಅಲಿಬಾಬಾನ ಲಾಯರ್ನ ನಂಬಿ ಬಂದವರು ಯಾವತ್ತು ಅವ್ರನ್ನ ಮುಳ್ಸೋದೇ ಇಲ್ಲ. ನಾನು ಯಾವಾಗಲೂ ಚೆನ್ನಾಗೇ ನೋಡ್ಕೊತೀನಿ, ಆದರೆ ಎಲ್ಲಿ ನೋಡ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಇವತ್ತಿನ ಟಾಪಿಕ್ ಬಂದು ನ್ಯಾಯ ಎಲ್ಲಿದೆ ಅಂತ, ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ನಾನು ಒಬ್ರು ಲೈವ್ಗೆ ಹೋಗಿದ್ದೆ, ಅವರು ಗೊಳೋ ಅಂತ ಹತ್ಕೊಂಡು ಕೂತ್ಕೊತಾ ಇದ್ರು. ಯಾಕಮ್ಮ ಏನಾಯಿತು ಗೊಳೋ ಅಂತ ಹತ್ಕೊಂಡು ಕೂತೀನಿ ಅಂತ ಕೇಳಿದ ತಕ್ಷಣ ಹೇಳಿದ್ರು ಅವರು, ಇಲ್ಲ ಎಲ್ಲರೂ ನನಗೆ ಸಪೋರ್ಟ್ ಮಾಡೋದೇ ಇಲ್ಲ ಅಂತಾರೆ. ನಾನು ಹೋಗಿ ಅರ್ಧ ಗಂಟೆ 1 ಗಂಟೆ 2 ಗಂಟೆ ಸಪೋರ್ಟ್ ಮಾಡಿದ್ದೀನಿ, ನನಗೊಂದು ಅರ್ಧ ಗಂಟೆ ಯಾರೂ ಸಪೋರ್ಟ್ ಮಾಡಿಲ್ಲ ಅಂತವ್ರೆ. ಸೊ ಇವಾಗ ಏನು ಮಾಡೋಣ? ನನ್ನ ನಂಬ್ಕೊಂಡು ಬಂದಮೇಲೆ ನಾವು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಕ್ಲೀನಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಹೌದಾ ಅಲ್ವಾ? ಇನ್ನು ಕೆಲವೊಂದು ಅಕ್ಕಂದಿರಿದ್ದಾರೆ ನಮ್ಮ ಹತ್ರ, ಓಹೋಹೋ ಎಂತ ಮಳ್ಳಿ ಮಾತುಗಳು ಮಾತಾಡ್ತಾರೆ ಗೊತ್ತಾ. ನೀವು ನನಗೆ ಕರೆಕ್ಟ್ ಹಿಂಗೆ ಸಪೋರ್ಟ್ ಮಾಡಿ, ನಾನು ನಿಮ್ಗೆ ಬಂದು ಸಪೋರ್ಟು 1-2 ಸಲ ಮಾಡ್ತೀನಿ ಅಂತ. 2 ಸಲ ಅಲ್ಲಿ 1 ಸಲನೂ ಯಾರು ಮಾಡಲ್ಲ ಅಂತಾರೆ. ಯಾಕಂತ ಕೇಳಿ, ಅಕ್ಕ ನೀನು ಹೇಳಕ್ಕ, ನೀನು ಹೇಳಿ ಟೈಮ್ಗೆ ಅರ್ಧ ಗಂಟೆ ಮುಂಚೆನೇ ಇರ್ತೀನಿ ಅಂತಾರೆ. ಆಮೇಲೆ ಅವ್ರು ಮರ್ತ್ಬಿಟ್ಟು ಸೀರಿಯಲ್ ನೋಡ್ಕೊಂಡು ಕೂತಿರ್ತಾರೆ. ಆಮೇಲೆ ಲೈವ್ ಎಂಡ್ ಆದಮೇಲೆ ಎಂಡಿಂಗಲ್ಲಿ ಬರ್ತಾರೆ, ಅಕ್ಕ ನಾನು ಬಂದೆ ಅಂತ. ಮಕ್ಕಳನ್ನ ಮಲಗಿಸ್ಬೇಕು, ಗಂಡನ್ನ ಮಲಗಿಸ್ಬೇಕು, ಅದ್ರಗೋಸ್ಕರ ಅಕ್ಕ ನಾನು ಲೈವಿಗೆ ನಿನಗೆ ಬಂದಿಲ್ಲ, ನಾಳೆ ನೋಡು 1 ಅವರ್ ಮುಂಚೆನೇ ಇರ್ತೀನಿ ಅಂತ ಹೇಳ್ತಾರೆ. ನೋಡಿದ್ರೆ ಯಾರು ಬರಲ್ಲ. ನೋಡಿದ್ರೆ 1 ಅವರ್ ಮುಂಚೆನೇ ಮಲ್ಕೊಂಡ್ಬಿಟ್ಟಿರ್ತಾರೆ ಅವರು. ಕೇಳಿದ್ರೆ ಅಕ್ಕ ಮನೇಲಿ ಕೆಲಸ, ಅಕ್ಕ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಾತ್ರೆ ತೊಳಿ ಉಜ್ಜು ಹಿಂಗೆ ಆಗ್ಬಿಡಿದೆ ಅಕ್ಕ, ಏನು ಮಾಡೋದು ಅಂತ. ಸೊ ಇವ್ರದ್ದು ಒಂದು ಸಪ್ರೇಟ್ ಸಮಸ್ಯೆ ಆದರೆ, ಇನ್ನೊಬ್ರದ್ದು ಏನು ಗೊತ್ತಾ, ಮಹಾರಾಣಿಗಳು ಹೆಂಗೆ ಸುಳ್ಳು ಹೇಳ್ತಾರೆ ಗೊತ್ತಾ. ಇನ್ನು ಕೆಲವ್ರು ಹೆಂಗೆ ಗೊತ್ತಾ, ಸಪೋರ್ಟ್ ತೊಗೊತಾರೆ ರೀ, ಫುಲ್ ಸಪೋರ್ಟ್ ತೊಗೊತಾರೆ. ಮೌನ ಆದಮೇಲೆ, ಅಕ್ಕ ಯೂಟ್ಯೂಬರ್ ಹೇಳಿದ್ದಾರೆ, ಯೂಟ್ಯೂಬರ್ ರೂಲ್ಸ್ ದಾಟಂಗೆ ಇಲ್ಲ, ಮೌನ ಆದಮೇಲೆ ಲೈವ್ ಕಡೆ ನಾನು ನೋಡಲ್ಲ ಅಂತ ಹಂಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಅವರು ತುಂಬ ಹುಷಾರ್ರಿ, ತುಂಬ ಜನ ಇದ್ದಾರೆ ಹುಷಾರಾಗಿ. ಮೌನ ಆಗಿದ ತಕ್ಷಣ ಸಪೋರ್ಟ್ ಮಾಡೋರನ್ನೇ ಮರ್ತು ಬಿಡ್ತಾರೆ. ನಾವಿರೋವಾಗ ನ್ಯಾಯ ಸಿಗಲ್ವಾ? ಸಿಕ್ಕೇ ಸಿಗುತ್ತೆ. ಅಲಿಬಾಬಾ ಲಾಯರ್ನ ನಂಬ್ಕೊಂಬಂದ್ಮೇಲೆ ನ್ಯಾಯ ಇದ್ದೇ ಇರುತ್ತೆ. ಪ್ರತಿದಿನ ನ್ಯಾಯ ಎಲ್ಲರಿಗೂ ಇದೆ ರೀ, ನನಗೆ ಮಾತ್ರ ನ್ಯಾಯ ಇಲ್ಲ ಅಷ್ಟೇ. ಒಂದು 4 ವ್ಯೂಸ್ಗೋಸ್ಕರ ಹೆಂಗೆ ಹಿಡ್ಕೊಂಡು ಆಟಗಳು ಆಡ್ಬೇಕು ನೋಡಿ. ಟವಲ್ನ ಹಾಕ್ಕೊಂಡು ಬ್ರಷ್ನ ಹಿಡ್ಕೊಂಡು ನಿಮ್ಮ ಹತ್ರ ಮಾತಾಡ್ಕೊಂಡಿದ್ದೀನಿ. ಸೊ ಬಿಡಿ, ಏನು ಮಾಡ್ತೀರಾ, ಎಲ್ಲದಕ್ಕೂ ಒಂದೊಂದು ಕಾಲ ಬರುತ್ತಂತ ನಮಗೂ ಒಂದು ಕಾಲ ಬರುತ್ತೆ. ಸರಿಯಾಗಿ ಕ್ಲೋಸ್ ಮಾಡ್ಕೊಳ್ಳೋಣ. ಸರಿ, ಹಿಂಗೆ ಹಿಡ್ಕೊಂಡು ಇವಾಗ ನಾನು ಮಾತಾಡೋಕೆ ಬಂದಿದ್ದು ಏನಂದರೆ, ಇವಾಗ ನ್ಯಾಯ ಎಲ್ಲಿದೆ ಅಷ್ಟೇ ನೀವೇ ಹೇಳಿ. ಇವಾಗ ನಿಮ್ಮ ಹತ್ರ ಸಪೋರ್ಟ್ ತೊಗೊತಾರೆ, ನಿಮಗೆ ಸಪೋರ್ಟ್ ಮಾಡಲ್ಲ. ಯಾಕೆ ಈ ಥರ ಹೇಳಿ? ಯಾರಾದರೂ ಹೇಳ್ತೀರಾ? ಇಲ್ಲ. ಅಕ್ಕ ನೀನು ಹೋಗಕ್ಕ, ನಾನು ಹಿಂದೆ ಬರ್ತೀನಿ ಅಂತಾರೆ. ಎಲ್ಲಿಂದ ಹಿಂದೆ ಬರ್ತಾರೆ? ಮುಂದೆನೂ ಇಲ್ಲ, ಹಿಂದೆನೂ ಇಲ್ಲ. ಸೊ ಏನಕ್ಕೆ ಈ ಥರ ಮಾಡ್ತಾರೆ? ಸೊ ನಾನಿಲ್ಲಿ ಅವ್ರ ಪ್ರಕಾರ ಲಾಯರ್ ಆಗಿ ಬಂದು ನಾನು ವಾದ ಮಾಡ್ತಾ ಇದ್ದೀನಿ. ನಾನು ಮಾಡೋ ವಾದದಲ್ಲಿ ಏನಾದರೂ ತಪ್ಪು ಸರಿ ಇದ್ದರೆ ದಯವಿಟ್ಟು ಹೇಳಿ. ಸೊ ಹೇಳಿ, ಏನಕ್ಕೆ ಈ ಥರ ಮಾಡ್ತಾರೆ ಜನಗಳೇ? ಯಾಕಂದರೆ ಕಮೆಂಟ್ ಬಾಕ್ಸು ಅವಾಗ ಓಪನಲ್ಲೇ ಇಟ್ಟಿದ್ದೀನಿ. ಸೊ ನೀವು ಏನು ಬೇಕು ಆ ಥರ ಬೈಬೋದು, ಹೊಗಳ್ಬೋದು, ಏನು ಬೇಕಾದರೂ ಮಾಡ್ಬೋದು. ಬೈದರೆ ನಿಮ್ಮದೇ ವಿಡಿಯೋ ಮಾಡ್ತೀನಿ. ಯಾಕಂದರೆ ನನಗೊಂದು ಟಾಪಿಕ್ ಬೇಕು. ಎಲ್ಲದಕ್ಕೂ ಲಾಯರ್ ಸಿದ್ಧವಾಗಿದ್ದೀನಿ. ಯಾಕಂದರೆ ನಿಮ್ಮ ಕಮೆಂಟ್ಸ್ ಏನು ಬರುತ್ತೋ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ನನಗೆ ಒಂದು ಚಾನ್ಸ್ಗೋಸ್ಕರ ಕಾಯ್ತೀನಿ. ಯಾರಾದರೂ ಬರಲಿ, ಯಾರಾದರೂ ಬೈಲಿ ಅಂತ. ಯಾಕಂದರೆ ಕೇಳಿಸ್ಕೊಂಡು ಬೈಸ್ಕೊತೀನಿ. ಯಾಕೆ ಕೇಳಿಸ್ಕೊಂಡು ಬೈಸ್ಕೊಳೋದ್ರಲ್ಲಿ ಮಜಾನೇ ಬೇರೆ. ಬೈತೀರಾ ಬೈರಿ, ಓಕೆ ಏನು ತೊಂದರೆ ಇಲ್ಲ. ನನ್ನ ಹತ್ರ ನ್ಯಾಯ ಕೇಳ್ಬಿಟ್ಟು ಬಂದರೆ ನ್ಯಾಯ ಪಕ್ಕಾ ಸಿಗುತ್ತೆ, 100% ಸಿಗುತ್ತೆ. ಸೊ ಇವಾಗೆಲ್ಲ ತುಂಬ ಜನ ಏನು ಮಾಡ್ತಾವ್ರಂದರೆ, ಹೊಸದಾಗಿ ಲೈವ್ ಶುರು ಮಾಡ್ತಾರೆ. ಅವ್ರ ಲೈವ್ಗೆ ಪಾಪ ಜನನೇ ಇರಲ್ಲ. ಅವರು ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಸೊ ಮಾಡಬೇಕಲ್ಲ, ಸ್ವಲ್ಪ ಹೊತ್ತಾದರೂ ಬಂದು, ಅದು ಹಳೆಬ್ರು ಇರಲಿ ಹೊಸಬ್ರು ಇರಲಿ ಯಾರೇ ಇರಲಿ, ಸೊ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ನೀವು ಮಾಡಲೇಬೇಕು. ಏನಕ್ಕೆ ಮಾಡಲ್ಲ? ನಿಮ್ಮ ಕೆಲಸ ಆಗಿದ ತಕ್ಷಣ ಬಿಟ್ಟು ಹೋಗೋದೇನಾ ನಿಮ್ಮ ಕೆಲಸ? ರೀ ಇದು ಒಂಥರ ಹೆಂಗನ್ಸುತ್ತೆ. ಸೊ ಒಂದೊಂದು ವಿಷಯ ಹೇಳ್ತೀನಿ ನೋಡಿ, ನಾಯಿಗಾದ್ರೂ ನಿಯತ್ತಿರುತ್ತೆ. ಸೊ ಜನಕ್ಕಿಲ್ಲ ರೀ, ಸೀರಿಯಸ್ ಆಗಿ ಹೇಳ್ತೀನಿ. ಪರವಾಗಿಲ್ಲ, ನೀವೇನಾದರೂ ನನ್ನ ತಪ್ಪಾಗಿ ತಿಳ್ಕೊಂಡು ಒಳ್ಳೇದಾಗಿ ತಿಳ್ಕೊಂಡ್ಲಿ, ಬ್ರಷ್ ಹಾಕಿ ಉಜ್ಜಾಕದೆ ಏನು ತಲೆನೋವಿಲ್ಲ. ಸೊ ಇನ್ನೊಂದು ಸಲ ಮುಚ್ಕೊಳ್ಳೋಣ. ಸೊ ಲಾಯರ್ ನಿಮ್ಗೇನಾದರೂ ನ್ಯಾಯ ಗೀಯ ಬೇಕಂದರೆ ಈ ಅಲಿಬಾಬಾನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ಥರ ಬೇಕು ನ್ಯಾಯ ನಾನು ಕೊಡಿಸ್ತೀನಿ. ನೀವು ಭಯನೇ ಬೀಳ್ಬೇಡ್ರಿ, ನಾನಿದ್ದೀನಿ. ಸೊ ಎಲ್ಲದಕ್ಕೂ ನಾವಿದ್ದೀವಿ. ಹಿಂಗೆ ಹೇಳ್ತಾ ಹಿಂಗೆ ಈ ಥರ ಅನ್ಯಾಯಗಳು ನಡೀತಾ ಇದೆ. ಸೊ ಸ್ವಲ್ಪ ಜನ ಹತ್ರ ಹೋಗ್ಬಿಟ್ಟು ತಿಳ್ಕೊತೀರ, ಅವ್ರಿಗೆ ನೀವು ಅವ್ರ ಬಗ್ಗೆನೇ ಮಾತಾಡ್ತೀರಾ. ಸೊ ಆ ಥರ ಎಲ್ಲ ಮಾತಾಡಲೇಬಾರ್ದಕ್ಕ. ಸೊ ಇವಾಗ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ,
ಆ, ಇಲ್ಲಿ ತುಂಬ ನಡೀತಾ ಇದ್ದಾರೆ ಗಿಮಿಕ್ಗಳು. ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳ್ಕೊಂಡು ಸುಮ್ಮನೆ ನಾಟಕ ಮಾಡ್ತಾ ಹೊರತು ಅದೇ ನಿಜ ಅಂತ ಅಲ್ಲ ರೀ. ಇವಾಗ ಒಂದು ಮಾತು ಕೇಳ್ತೀನಿ, ನೀವು ಹೇಳಿ. ಜೊತೆಗಿರ್ತೀನಂತ ಹೇಳ್ದವರೇ ಬಿಟ್ಟು ಹೋಗ್ತಾರೆ ರಿಯಲ್ ಲೈಫಲ್ಲಿ. ನಾನು ನಿನಗೆ ಸಾಯೋವರೆಗೂ ಜೊತೆ ಇರ್ತೀನಿ ಅಂತ ಒಂದು ಚಿಕ್ಕ ಜಗಳ ಆದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ಈ ಲೈವ್ಗಳಲ್ಲಿ ಅಕ್ಕ ಅಣ್ಣ ತಂಗಿ ಅಂತ ಇರೋರು ಇರ್ತಾರಾ? ನೀವೇ ಹೇಳಿ. ನಾನು ಹೇಳೋದು ತಪ್ಪ ಸರಿನಾ? ಸೊ ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದು. ನ್ಯಾಯ ಅಂದರೆ ಅಲ್ಲಿ ಬಾಬಾ ಅಂದರೆ ನ್ಯಾಯ, ಅರ್ಥ ಆಯ್ತಾ? ಸೊ ಈ ಥರ ಎಲ್ಲ ಚೇಂಜ್ ಆಗೋಕ್ಕೆ ನೀವೇ ಕಾರಣ. ಓಪನ್ ಆಗಿ ಹೇಳ್ತೀನಿ. ಏನು ಮಾಡ್ತೀರಾ ರೀ, ಒಬ್ರಿಗೆ ಅನ್ಯಾಯ ಆಗ್ತಂದ್ರೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಕ್ಕಂತ ಯೋಚನೆ ಮಾಡ್ತೀವಿ. ಅವಾಗ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಪಿನ್ ಹಾಕೊಂಡ್ಬರ್ತೀನಿ. ಇದು ಕ್ಲೋಸ್ ಮಾಡಿನೇ ನಂದು ವ್ಯೂಸೇ ಕಮ್ಮಿ ಆಗ್ತಾಯಿದೆ. ಸೊ ಹೇಳಿ, ಇವಾಗ ನಿಮಗೆ ಯಾವ ಥರ ನ್ಯಾಯ ಸಿಗಬೇಕು ಅಂತ. ಅವ್ರು ಮಾಡೋದು ಸರಿನಾ ಇಲ್ಲ ನಾವು ಮಾಡೋದು ಸರಿನಾ? ನಾವು ಬೇರೆಯವ್ರು ಸಪೋರ್ಟ್ ಮಾಡ್ತೀರಿ, ಅವ್ರು ಮಾತ್ರ ಅಕ್ಕ ನನಗೆ ಟೈಮೇ ಸಿಕ್ಕಿಲ್ಲ, ಕೂತ್ಕೊಂಡೆ ಅಕ್ಕ ಪಾತ್ರೆನ ಬೆಳಗಿಂದ ಸಾಯಂಕಾಲವರೆಗೂ ಅಂತಾರೆ. ಏನು ನ್ಯಾಯ ಇದು? ನಿಜ ಹೇಳ್ತೀನಿ ರೀ, ಯಾರೇ ಒಬ್ರು ಒಂದು ಸಹಾಯ ಮಾಡಿದಂದ್ರೆ ಅವ್ರಿಗೂ ಬದಲು ಸಹಾಯ ಮಾಡಿ. ಅವ್ರು ಮಾಡಲಿ ಬಿಡಲಿ ಅದು ಬೇಡ, ನಮ್ಮ ಕೈಲಾಗಿದ್ದು ಮಾಡಿ. ಮೌನ ಆಗಿದ ತಕ್ಷಣ ಅಕ್ಕಂದಿರು ಮರ್ತೋಗ್ಬಿಡ್ತಾರೆ. ಅವ್ರದ್ದೇನು ನಾಟಕ. ಅಪ್ಪಬ್ಬಬ್ಬ ಅಕ್ಕ, ನಂದು ಮೌನ ಆಗಿಲ್ಲ ಅಂದರೆ ಮಾತ್ರ ನಿನ್ಗೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಂದರೆ ನೀನು ಕಳೆದೇ ಹೋಗ್ಬಿಡ್ತಾ ಇದ್ದೆ, ಯಾರಿಗೂ ಪ್ರಪಂಚದಲ್ಲಿ ಸಿಗ್ತಾನೆ ಇರ್ತಿಲ್ಲ. ಆ ಥರ ಅಂತ ಮಾತುಗಳೆಲ್ಲ ಮಾತಾಡೋರು. ಏನು ಮಾಡ್ತೀರ ರೀ, ಈ ಥರ ಎಲ್ಲ ಮಾತು ನಾನು ಕೇಳಿದ್ದೀನಿ. ಸೊ ನೀವು ಅನ್ಕೊಬೋದು ಇವ್ನು ಮಾತಾಡ್ತಾನೆ ಏನಂತ. ಸೊ ನಾನು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಯಾವತ್ತೂ ಸುಮ್ಮನೆ ಯಾರ ಬಗ್ಗೆನೂ ನಾನು ಮಾತಾಡಲ್ಲ, ಅದು ನನಗೆ ಇಷ್ಟನೂ ಆಗಲ್ಲ. ಸೊ ಈ ಥರ ಇದೆ ನನ್ನ ಪರಿಸ್ಥಿತಿ. ಇವಾಗ ನೀವು ಈ ಅಲಿ ಬಾಬಾ ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗಿದೆಯಾ ಹೇಳಿ. ಏನು ಮಾಡ್ತೀರಾ ಅವಾಗ ಕಾಸ್ಟ್ಯೂಮ್ ಒಂದು ಚೇಂಜ್ ಮಾಡ್ಕೊಂಬರ್ಬೇಕು. ಇವಾಗ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದರೆ 4,000 ವಾಚ್ ಅವರ್ಸ್ ಆಗೋವರೆಗೂ 4,000 ವಾಚ್ ಅವರ್ಸ್ ಆಗೋವರೆಗೂ ಬಿಡಬಾರ್ದು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೀವೇನು ಹೇಳೋ ಇಷ್ಟಪಡ್ತೀರಾ ನೀವು ಹೇಳಿ. ಎಲ್ಲ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಮಾತಾಡೋಣ ಅಂದ್ಕೊತೀನಿ. ನೋಡಿದ್ರೆ 5 ನಿಮಿಷ ಮೇಲೇ ಆಗಿಬಿಟ್ಟಿರುತ್ತೆ, ಯಾರು ನೋಡೋದೇ ಇಲ್ಲ ಅಂತಾರೆ. ಈ ಅಲಿ ಬಾಬಾನಾದರೂ ಒಂದು 10 ನಿಮಿಷ ಆದರೂ 10 ನಿಮಿಷ ಅಲ್ಲ 7 ನಿಮಿಷ ಆದರೂ ನೋಡ್ರಪ್ಪ. ಯಾಕಂದರೆ ನಮ್ಮ ಮೊರವಾದ ಇರೋದೇ ನಿಮ್ಮ ನೋಡೋ ವಿಡಿಯೋದ್ರಲ್ಲಿ. ಸೊ ಎಲ್ಲನ ಮುಚ್ಕೊಂಡು ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೋಗ್ಬಿಟ್ಟು ಬರ್ತೀನಿ. ಟಾಟಾ.